ಯಾರ ಬಗ್ಗೆ ಮಾತಾಡಿಲ್ಲ ಸರ್. ಮೊದಲು ಇವನ್ ಕಿಡಿಗೇಡಿ ಇವನ್ ಊರಲ್ಲೆಲ್ಲ ಆಸ್ತಿ ಎಲ್ಲೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಫಸ್ಟ್ ಪಟ್ಟಿ ಬಿಡುಗಡೆ ಮಾಡಿ ಸರ್. ಆ ಸಕಲೇಶ್ವರ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇರುವಂಥದ್ದು ಜನಗಳು ಹೇಳ್ತಾ ಇದ್ದಾರೆ, ನಾವಲ್ಲ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ನಲ್ಲಿ 150 ಕೋಟಿ ದುಡ್ಡು ಹೊಡೆದವನೇ ಅಂತ ಅವ್ನು ಯಾರು ಸೋಮಶೇಖರ್ ಅಂತ ಮಂಡ್ಯದವರು ಅಪರ್ಣೆ ಮಾಡಲಿಲ್ಲ, ಅದಕ್ಕೆ ಉತ್ತರ ಕೊಟ್ಟರೆ ಅವರು. ಅದೆಲ್ಲೋ ವೀರಾಜಪೇಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಪೊನ್ನಣ್ಣವ್ರು ಇದ್ದಾರೆ, ಅವ್ರ ಹತ್ರ ಬೇಕಾದ್ರೆ ಮಾಹಿತಿ ದಯಮಾಡಿ ತಾವು ತಗೊಳ್ಳಿ. 380 ಎಕರೆ ಎಸ್ಟೇಟ್ ಮಾಡಿ ಕಾಫಿ ಎಸ್ಟೇಟ್ ಮಾಡವ್ರೆ ಅಂತ ಜನಗಳು ಮಾತಾಡ್ತಾವ್ರೆ ಅವರು. ಅದೆಲ್ಲ ಒಂದಷ್ಟೆಲ್ಲ ಮಾಹಿತಿ ಕೊಡಲಿ ಇವರು. ನೆಕ್ಸ್ಟ್ ದಯಮಾಡಿ ಹೋಗಿ ಕೇಳಿದಾಗ ಈ ಥರ ಇದು ಹೇಳ್ತಿದ್ರು ಅಂತೇಳಿ ಆಗ ನನ್ನ ಮೇಲೆ ಬೀಳ್ತಾನವ, ನನ್ನ ಮೇಲೆ ಹೇಳ್ತಾನೆ 5 ವರ್ಷ 5 ಸರಿ ಸೋತವನು ಅವನೇ ಅಂತಾನೆ. 5 ಸರಿ ಸೋತಿರೋನು ಅವನ ಬಗ್ಗೆ ಏನು ಕೇಳ್ತಿರ್ರಿ ಅಂತಾನೆ. ಆಯ್ತಪ್ಪ 5 ಸರಿ ಸೋತಿದ್ದೀವಿ ನಾವು, ಅದು ಜನಗಳ ಮಧ್ಯೆ ಇದ್ದೀವಿ, ಅದು ಪಕ್ಷ ನಮಗೆ ರೆಸ್ಪೆಕ್ಟ್ ಕೊಡುತ್ತೆ. ನಮ್ಮ ಪಕ್ಷ ನಮ್ಮ ಮುಖಂಡರುಗಳು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಪಕ್ಕದಲ್ಲಿ ಕೂತ್ಕೋತಾರೆ, ಬಲಸ್ಕೊಂಡು ಬನ್ನಿ ಅಂತಾರೆ. ನಿನಗೆ ಯಾವ ಸ್ಟೇಜಲ್ಲಿ ಇಟ್ಟವ್ರೆ? 2 ಸರಿ ಸೋತಿರೋ ವ್ಯಕ್ತಿ ಅಲ್ವಾ, ನಿನಗೆ ಟಿಕೆಟ್ ಯಾಕೆ ಕೊಡಲಿಲ್ಲ ದಯಮಾಡಿ ಹೇಳು ಮಾರಯ್ಯ, ನಿಮ್ಮ ಪಾರ್ಟಿ ಕಚೇರಿಗೆ ಸೇರಿಸ್ತಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಇಲ್ವಲ್ಲ, ಪ್ರೆಸ್ ಮೀಟ್ ನಿಮ್ಮ ಪಾರ್ಟಿ ಆಫೀಸಲ್ಲಿ ಮಾಡಕ್ಕೆ ಹೇಳಿ ನೋಡೋಣ. BJP ಪಾರ್ಟಿ ಆಫೀಸಲ್ಲಿ ಒಬ್ಬ XMP ಅಲ್ವಾ ಸರ್, ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿ ಸರ್ ನೋಡೋಣ. ಕಾಸ್ಮೋಪಾಲಿಟನ್ ಕ್ಲಬ್ ಗೇಟ್ ಮುಂದ್ಗಡೆ ಬಂದು ಯಾವಾಗಲೂ ಯಾಕೆ ಪ್ರೆಸ್ ಮೀಟ್ ಮಾಡ್ತಾವ್ರೆ ದಯಮಾಡಿ ಹೇಳಿ. ನಿಮಗೆ ನಿಮ್ಮ ಪ್ಲೇಸೇ ಇಲ್ಲ ಅಲ್ಲಿ, ಮುಗಿದು ಓಡಿಸ್ಬಿಟ್ಟವ್ರೆ. ಯತ್ನಾಳಿಗೆ ಅಫಿಷಿಯಲಾಗಿ ಕಿತ್ತಾಕ್ಯವ್ರೆ. ಯತ್ನಾಳ್ ಹತ್ರ ಗುರ್ತಿಸ್ಕೊಂಡಿದ್ರಲ್ಲ ಸ್ವಾಮಿ, ಪಟ್ಟಂತ ಈಗ ಬಂದು ಇಲ್ಲಿ ವಿಜೇಂದ್ರ ಬಂದು ಅವ್ರಿಗೆ ಕಾಲಿಗೆ ಬೀಳ್ತೀರಿ. ಈಸ್ ಎ ಚಿಲ್ಡ್ರೆ ಪೊಲಿಟಿಷಿಯನ್, ಅವ್ರಿಗೆಲ್ಲ ನಾವು ಉತ್ತರನೇ ಕೊಡುವಂಥದ್ದು ಹೋಗಬಾರ್ದು. ಈಸ್ ಮೋಸ್ಟ್ ಅನ್ಕಲ್ಚರ್ಡ್ ಪರ್ಸನ್. ಈಸ್ ದೇರ್ ಓನ್ಲಿ ಫಾರ್ ಪಬ್ಲಿಸಿಟಿಗೋಸ್ಕರ. ಯಾರನ್ನ ಬೈದ್ರಿ ಅದು ಕ್ಯಾಚಿ ಆಗುತ್ತೆ ಮೀಡಿಯಾ ಅಂತ ಅಷ್ಟೇ. ಮೀಡಿಯಾ ಕ್ಯಾಚಿ ಆಗುತ್ತೆ, ಬೇರೆಯವ್ರಿಗೆ ಖರ್ಗೆ ಅವ್ರಿಗೆ ಬೈದ್ರೆ ಕ್ಯಾಚಿ ಆಗುತ್ತೆ, ದೊಡ್ಡವ್ರಿಗೆ ಬೈದ್ರೆ ಕ್ಯಾಚಿ ಆಗುತ್ತೆ ಅಂತ ಪಬ್ಲಿಸಿಟಿಗೋಸ್ಕರ ಅಷ್ಟೇ. ಅವೆಲ್ಲ ಯಾರ್ರೀ ಇಸ್ ಎ ಯೂಸ್ಲೆಸ್ ಫೆಲೋ. ಪಾರ್ಟಿನೇ ಕಿತ್ತು ಬಿಸಾಕಿದೆ ಅವ್ರ ಪಾರ್ಟಿನೇ ಕಿತ್ತು ಬಿಸಾಕಿದೆ. ಕಿತ್ತು ಬಿಸಾಕದ ಮೇಲೆ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಹೇಳ ಮುಂದಿನ ದಿನಗಳಲ್ಲಿ. DK ಶಿವಕುಮಾರ್ ಮನೆಗೆ ಹೋಗಿರ್ಲಿಲ್ವಾ? ಹೇಳ್ಬೇಕಾ? ಅವೆಲ್ಲ ತರ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಯಾವಾಗ ಅಂದ್ರೆ ಟಿಕೆಟ್ ಮಿಸ್ ಆಗಿದ್ದ ಸಂದರ್ಭದಲ್ಲಿ ಹೋಗಿ ಯಾರು ಕಾಲು ಬಿದ್ದಿದೆ ಅಂತ ಹೇಳ, ಅವೆಲ್ಲ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಯಾಕೆ ಅಂತ ಅವನ್ನೇ ಕೇಳಿ. ನಾವ್ಯಾಕೆ ಕರ್ಸನ್ ಸ್ವಾಮಿ, ಇವನು ಯಾವನಿಗೆ ಒಬ್ಬ ಮನೆ ಒಳಗಡೆನೆ ಬಿಟ್ಕೊಳ್ಳಲ್ಲ ನೀವು, ನಾವು ಕರೆಸ್ತೀವ ಏನು? ಅದಕ್ಕೇನೆ ಯಾಕೆ ಅಂತ ಕೇಳಿ ಹೇಳಿ. CCTV ಕ್ಯಾಮ್ರಾ ಇದೆಯಲ್ಲ ನಮ್ಮಲ್ಲಿ, ಹೋಗಿ ಎಷ್ಟೊತ್ತು ನಿಂತಿದ್ದಂತ ಹೇಳ, ರಾತ್ರಿ 12 ಗಂಟೆ. DK ಸಾಹೇಬ್ರನ್ನ ಕೇಳೋಣ ಇವನು ಬಂದಿದ್ದ ಇಲ್ವಾ ಅಂತ. ಎಲ್ಲ ಈಗ ಮಾತಾಡೋದು ಬೇಡ, ಸುಮ್ಮನೆ ಇವೆಲ್ಲ ನಾಟಕಗಳು ಬಿಟ್ಬಿಡ್ಬೇಕು ಇವರು.